ಹಾಯ್ ಗೆಳೆಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ರೀ. ಹಾಗಾದರೆ ಬನ್ನಿ ನಾವು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಇವತ್ತು ಮಾಡೋಣ ಕ್ಯಾಪ್ಸಿಕಮ್ನ ಪಲ್ಯನ. ಅದಕ್ಕಾಗಿ ನಾನು ತೊಗೊಂಡಿದ್ದೀನಿ 2 ಗ್ರೀನ್ ಕ್ಯಾಪ್ಸಿಕಮ್ಗಳನ್ನು. ಅವುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಮೊದಲೇ ತೆಗೆದಿಟ್ಕೋಬೇಕು. ಅದಾದ ನಂತರ ಒಂದು ಕ್ಲೀನ್ ಆಗಿರೋ ಬಾಂಡೆಯನ್ನು ತಗೊಂಡ್ಬಿಟ್ಟು ಸ್ಟವ್ ಆನ್ ಮಾಡಬೇಕು. ಅಡುಗೆ ಎಣ್ಣೆ ಹಾಕಬೇಕು. ಅದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕಿ ನಿಧಾನವಾಗಿ ಈ ರೀತಿ ಬೇಯಿಸಬೇಕು. ನೋಡಿ ಯಾವ ರೀತಿ ಬೇಯ್ತಾ ಇದೆ ಜೀರಿಗೆ ಸಾಸಿವೆ. ಅದಾದ ನಂತರ ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಕರಿಬೇವಿನ ಸೊಪ್ಪು ಬೇಯ್ತಾ ಇದ್ದಂಗೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೆ ಈ ರೀತಿ ತಿರುಗಿಸ್ಬೇಕು. ನಿಧಾನವಾಗಿ ತಿರುಗಿಸ್ಬೇಕು. ನೋಡಿ ಈರುಳ್ಳಿ ನೋಡಿ ಯಾವ ರೀತಿ ಕಲರ್ ಬರ್ತಾಯಿದೆ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ಮನ್ನು ನೋಡಿ ಈ ರೀತಿಯೇ ಕಟ್ ಮಾಡ್ಕೋಬೇಕು. ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸುಮಾರು ಒಂದು 5 ನಿಮಿಷಗಳವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗಬೇಕದು. ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾನು ಒಂದು ಹಣ್ಣು ಟೊಮೆಟೊನ ಕಟ್ ಮಾಡಿಕೊಂಡಿದ್ದೀನಿ. ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಆಮೇಲೆ ಹಾಕಿದ್ದೀನಿ ಅಂದರೆ ಅದು ಬೇಗ ಬೇಯುತ್ತೆ, ಅದಕ್ಕೋಸ್ಕರನೇ ಆಮೇಲೆ ಹಾಕಿರೋದು. ಅದನ್ನು ಕೂಡ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತಿನವರೆಗೆ ತಿರುಗಿಸ್ಬೇಕು. ಟೊಮೆಟೊ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ವಾ, ಅದಕ್ಕೆ ಸ್ವಲ್ಪ 2ರಿಂದ 3 ನಿಮಿಷ ಈ ರೀತಿ ತಿರುಗಿಸ್ಕೋಬೇಕು. ನೋಡಿ ಈ ರೀತಿ ತಿರುಗಿಸ್ತಾ ಇರಬೇಕು ಸ್ವಲ್ಪ. ಯಾಕಂದರೆ ಸುಮ್ಮನೆ ಬಿಟ್ಟರೆ ತಳ ಹಿಡ್ಕೊಂಬಿಡುತ್ತೆ, ಅದಕ್ಕೋಸ್ಕರನೇ ತಿರುಗಿಸ್ತಾ ಇರಬೇಕು. ಅದಾದ ನಂತರ ನಾನು ಅದಕ್ಕೆ ಸ್ವಲ್ಪ ಸಾಂಬಾರು ಮಸಾಲವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟಿಗೋಸ್ಕರ, ಏನು ಅವಶ್ಯಕತೆ ಇಲ್ಲ, ಟೇಸ್ಟ್ ಇರಲಿ ಅಂತೇಳಿ ನಾನು ಆ್ಯಡ್ ಮಾಡಿಕೊಡ್ತಾಯಿದ್ದೀನಿ. ಅದಾದ ನಂತರ ನಾನು ಎಷ್ಟು ಬೇಕೋ ಅಷ್ಟು ಖಾರವನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಖಾರ ಹಾಕಿದ ನಂತರ ಅದನ್ನು ನಿಧಾನವಾಗಿ ಸ್ಪೂನಿಂದ ತಿರುಗಿಸ್ಕೋಬೇಕು. ಎಲ್ಲ ಮಿಕ್ಸ್ ಆಗೋವ್ರಿಗೆ ನಿಧಾನವಾಗಿ ತಿರುಗಿಸ್ಕೋಬೇಕು. ನೋಡಿ ಯಾವ ರೀತಿ ಆಗ್ತಾಯಿದೆ. ನೋಡಿ ರೆಡಿಯಾಗಿದೆ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜಗಳನ್ನು ಕೂಡ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ಅದೇ ರೀತಿ ನಿಧಾನವಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಎಲ್ಲಕ್ಕೂ ಅಂಟ್ಕೋಬೇಕು. ಆ ರೀತಿ ನಿಧಾನವಾಗಿ ಈ ರೀತಿ ನೋಡಿ ತಿರುಗಿಸ್ತಾ ಇರಬೇಕು. ನೋಡಿ ಯಾವ ರೀತಿಯಾಗಿದೆ ಕ್ಯಾಪ್ಸಿಕಮ್ ರೆಸಿಪಿ. ಯಾವ ರೀತಿಯಾಗಿದೆ ಅಂದರೆ ನೋಡಿ ಸೂಪರಾಗಿದೆ. ನಂತರ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಒಮ್ಮೆಲೆ ಹಾಕಬಾರ್ದು, ನಿಧಾನ ಬೈದಂಗೆ ಹಾಕಬೇಕು. ನೋಡಿ ಇದಕ್ಕೆ ಕಡಲೆ ಬೀಜ ಹಾಕೋದ್ರಿಂದ ಒಂದು ಸೂಪರಾದ ಟೇಸ್ಟ್ ಬರುತ್ತೆ. ಅದಕ್ಕಾಗಿ ಕಡಲೆ ಬೀಜನ ನಾನು ಮಸ್ಟಾಗಿ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಯಾವ ರೀತಿ ಬೇಯ್ತಾ ಇದೆ. ಅದಾದ ನಂತರ ಇದಕ್ಕೆ ನಾನು ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫೈನಲಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಮಾಡೋ ವಿಧಾನ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು. ಶುಭ ದಿನ.